ಮೊನ್ನೆ ನೀವು ಹೇಳಿದ್ರಿ 6 ಜನ ಎದ್ದು ಮಾತಾಡ್ತಾರೆ, ಬಿಜೆಪಿ ನಿರೀಕ್ಷರು ಸಭೆ ಮಾಡಲ್ಲ, ಯಾವ ವಿಷಯ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಮೊದಲೇ ತೀರ್ಮಾನ ಆಗಿರೋದಿಲ್ಲ ಅಂತ ಹೇಳಿ. ಮೊನ್ನೆ ಹನಿ ಟ್ರಾಪ್ ಪ್ರಕರಣ ಬಂದಾಗ ಕೂಡ ಒಂದಿಷ್ಟು ವೈಮನಸ್ಯ ಆಗಿ ಕೆಲವು ಬೇಸರವನ್ನ ಕೂಡ ಮಾಡ್ಕೊಂಡ್ರು ಅಂತ ತಾವು ಅಲ್ಲೇ ಓದಿದ್ರಿ ಎಂದು ಗಮನಿಸಿರ್ಬೇಕಲ್ಲ. ಹನಿ ಟ್ರಾಪ್ದು ಆಡಳಿತ ಪಕ್ಷದ ಮಂತ್ರಿಗಳೇ ಒಂದು ಸ್ಟಿಪ್ನ ಕಳಿಸ್ತಾರೆ ಮಾತನಾಡುವಾಗ, ಬಿಜೆಪಿಯ ಧುರೀಣರು ಮಾತನಾಡುವಾಗ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆನೂ ಕೂಡ ಮಾಡಲಿಲ್ಲ. ಅದ್ರ ಬಗ್ಗೆ ಏನೆಂದು ಕ್ರಮ ತೆಗೆದುಕೊಂಡಿಲ್ಲ. ಯಾವಾಗ ಟಿ ವಿ ಮಾಧ್ಯಮಗಳಲ್ಲಿ ಅದು ಬಂತ, ಅದಾದ ಮೇಲೆ ಬೇಕಾದಷ್ಟು ಮಾಧ್ಯಮಗಳಲ್ಲಿ ಅದೇ ಪಕ್ಷದ ನಾಯಕರುಗಳು ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ನಾನು ಯಾವತ್ತೂ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲೇ ಇಲ್ಲ. ಯಾವುದೇ ಪಕ್ಷದ ವಿರೋಧ ಪಕ್ಷದ ನಾಯಕರನ್ನು ಕೂಡ ಟೀಕೆ ಮಾಡಿದ್ದಾರೆ. ಇನ್ಯಾವ ಕಾರಣಕ್ಕೂ ನಾನು ಅಸೆಂಬ್ಲಿಗೆ ಬರೋದಿಲ್ಲ ಅಂತಕ್ಕಂಥದ್ದು ಕೂಡ MLAಗಳು ಹೊರ ಹೋಗಿದ್ದಾರೆ. ಅಂತ ಬರ್ನಿಂಗ್ ಇಶ್ಯೂ ಬಂದಂಥ ಸಮಯದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅದನ್ನು ಫೇಸ್ ಮಾಡ್ತಕ್ಕಂಥದ್ದನ್ನು ಮಾಡಬೇಕಾಯಿತು. ಅಂದಾದ ಆಡಳಿತ ಪಕ್ಷದವರೇ ಇವರಿಗೆ ಕೊಟ್ಟಾದ ಮೇಲೂ ಕೂಡ ಮಾಧ್ಯಮದಲ್ಲಿ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅಂತ ಹೇಳಿದ ಮೇಲೆ ಅನೇಕ ನಾಯಕರುಗಳು ನಾನು ಅಸೆಂಬ್ಲಿಗೆ ಬರೋದಿಲ್ಲ ಇನ್ಮೇಲೆ ಅಂತಕ್ಕಂಥದ್ದು ಹೋದ್ಮೇಲೆ ಅವರು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಇಷ್ಟೇ. ನನ್ ಬಿಟ್ರೆ ಸಾಕೀಗ. ಅವ್ರು ಏನಾರ ಮಾಡಲಿ, ನಾನು ಸ್ವಾಗತ ಮಾಡ್ತೀನಿ. ನಾನು ಯಾವತ್ತೂ ಪಾಸಿಟಿವ್ ಥಿಂಕ್ ಇರ್ತಕ್ಕಂಥವನು. ನಾನು ಯಾವತ್ತೂ ರಾಜಕಾರಣದಲ್ಲಿ ನೆಗೆಟಿವ್ ಥಿಂಕ್ ಮಾಡ್ತಕ್ಕಂಥದ್ದು ಇಲ್ಲ. ಇದುವರೆಗೂ ಇಷ್ಟು ವರ್ಷ ದೀರ್ಘವಾಗಿ ಪಾಸಿಟಿವ್ ಆಗಿ ಬಂದಿದ್ದೇನೆ. ಅವ್ರು ಏನು ತಗೊಂಡ್ರು ಸಂತೋಷನೇ. ಬಿಜೆಪಿಗೆ ಅವಶ್ಯಕತೆ ಇಲ್ಲ ಅಂತ ತಮ್ಮ ನಡೆ ಏನಿದೆ? ಎಸ್ ಟಿ ಸೋಮಶೇಖರ್ ಬಿಜೆಪಿಗೆ ಅವಶ್ಯಕತೆ ಇಲ್ಲ ಅಂತಂದ್ರೆ 2028ಕ್ಕೆ ಚುನಾವಣೆ. ಈಗೇನು ಕಾಂಗ್ರೆಸ್ಗೆ ಅವ್ರಿಗೆ 140 ಅವ್ರಿಗೆ ಇರೋದ್ರಿಂದ ನಮ್ದು ನೆಸೆಸಿಟಿ ಏನಿಲ್ಲ. ಒಂದು ಈ ಚುನಾವಣೆನೂ ಕೂಡ ಯಾವುದೂ ಇಲ್ಲ. 2028ಕ್ಕಿದೆ. ಅಷ್ಟೊತ್ತಿಗೆ ಅವ್ರು ತೀರ್ಮಾನ ಮಾಡಿದ್ರೆ 2028ಕ್ಕೆ ನಾನು ತೀರ್ಮಾನ ಮಾಡ್ಕೋತೀನಿ ಎಲ್ಲಿಂದ ನಿಲ್ಲಬೇಕು, ರಾಜಕೀಯದಲ್ಲಿ ಇರಬೇಕಾ ಬೇಡವಾ ಏನು ಅಂತಂದ್ರೆ ಆಮೇಲೆ ತೀರ್ಮಾನ ಮಾಡ್ಕೋತೀನಿ. 2028ಕ್ಕೆ ಈಗ ತೀರ್ಮಾನ ಮಾಡಿದ್ರೆ ಏನು ಕ್ಷೇತ್ರದ ಸಮಸ್ಯೆಗಳಿಗೆ ಅಡ್ಡಿ ಆಗ್ತದೆ. ಅದರಿಂದ ಈಗ ತೀರ್ಮಾನ ಏನು ಮಾಡಲ್ಲ. 2028ಕ್ಕೆ ಕಾಂಗ್ರೆಸ್ ತೀರ್ಮಾನ. ಒಂದು ಕಡೆ ನಿಮಗೆ ಹೆಬ್ಬಾರ್ ಅವರಿಗೆ ವಿರೋಧ ಇದೆ, ಬರೋದು ಬೇಡ ಪಕ್ಷಕ್ಕೆ ಕೆಲವರು ವಿರೋಧ ಇದೆ. ಯಾರು? ಕಾಂಗ್ರೆಸ್ನಲ್ಲಿ. ಅಲ್ಲ, ಕಾಂಗ್ರೆಸ್ಗೆ ನಾವು ಹೋಗಿ ಇಲ್ವಲ್ಲ, ವಿರೋಧ ಯಾರು ಮಾಡ್ತಾರೆ? ಯಾವುದು ಸನ್ನಿವೇಶ ಸೃಷ್ಟಿ ಆದ್ರೆ ನಿಮ್ಮಿಬ್ಬರ ಸೇರ್ಪಡೆಗೆ ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆ ದಟ್ಟವಾಗಿದೆ. ಮಾಡಲಿ ಬಿಡಿ. ಈಗ ಪರ ವಿರೋಧ ರಾಜಕೀಯದಲ್ಲಿ ಇದ್ದೇ ಇರ್ತದೆ. ನಾವು ಆ ಥರ ತೀರ್ಮಾನ ಮಾಡಲಿಲ್ವಲ್ಲ. ಈ ಪಕ್ಷಕ್ಕಿಂತ ನನ್ನ ಕ್ಷೇತ್ರದ ಕಾರ್ಯಕರ್ತರು, ಲೀಡರು ಅವರ ಸಭೆ ಮಾಡಿ ಅವ್ರ ತೀರ್ಮಾನ ಏನು ಹೇಳ್ತಾರೆ ಅದ್ರ ಪ್ರಕಾರ ಮಾಡಿದ್ವಿ. ಅದು ಈಗಲ್ಲ, 2028ಕ್ಕೆ. ಅಲ್ಲಿ ಗಂಟ ಇನ್ಯಾವ ಚಟುವಟಿಕೆ ಕೂಡ ಯಾರನ್ನು ಕೇಳೋದು ಮಾಡೋದು ಅದ್ಯಾವುದು ಕೂಡ ಮಾಡೋದು